ಇನ್ನು ಈ ಎಲ್ಲ ಘಟನಾವಳಿಗಳಿಂದಾಗಿ ಮುಖ್ಯಮಂತ್ರಿಗಳು ಕೂಡ ಬಹಳ ಮನಸ್ಸಿಗೆ ಬೇಸರ ಮಾಡಿಕೊಂಡಿದ್ದಾರೆ, ನೊಂದಿದ್ದಾರೆ ಅಂತ ಸಚಿವ ಎಂಸಿ ಸುಧಾಕರ್ ಹೇಳಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ 11 ಜನ ಬಲಿಯಾದಂತಹ ಪ್ರಕರಣದಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಇನ್ನಿತರ ಸಂಸ್ಥೆಗಳ ಒತ್ತಡದಿಂದಲೇ ಈ ಕಾರ್ಯಕ್ರಮವನ್ನು ಮಾಡಲಾಯಿತು. ಅವರವರ ಕಮಿಟ್ಮೆಂಟ್ನಿಂದಲೇ ಬೇಗ ಸಂಭ್ರಮಾಚರಣೆಯನ್ನು ಮಾಡಿದ್ರು. ಕಾಲ್ತುಳಿತ ದುರಂತದಿಂದ ಸಿಎಂ ತುಂಬಾ ನೊಂದಿದ್ದಾರೆ. ಹಾಗಾಗಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ತನಿಖಾ ವರದಿ ಬಂದ ಮೇಲೆ ಸರ್ಕಾರ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತೆ ಹೀಗಂತ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಯಾರು ಅದನ್ನು ಸಮರ್ಥನೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲ ಯುವಕರು ಸತ್ತಿರ್ತಕ್ಕಂಥದ್ದು, ಯುವತಿಯರು ಸತ್ತಿರ್ತಕ್ಕಂಥದ್ದು, ಸಣ್ಣ ವಯಸ್ಸಿನವರು ಎಷ್ಟು ಅವರು ಅಭಿಮಾನ ಇರಬೇಕು. ಅವರು ಇವತ್ತು ಇಷ್ಟು ನುಗ್ಗಲಿದ್ರು ಕೂಡ ಬಂದು ಒಂದು ಸತಿ ನೋಡಬೇಕು ಆಟಗಾರರು ಅಂತಕ್ಕಂಥದ್ದು. ನಿಜವಾಗ್ಲೂ ಇದು ನಾವು ನಮಗೆಲ್ಲ ಭಾಳ ದುಃಖ ಆಗಿದೆ. ಸರ್ಕಾರ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತೂ ಭಾಳ ನೋವು ತಿಂದಿದ್ದಾರೆ. ಅವರು ಈಗಾಗಲೇ ಅದಕ್ಕೆ ಕ್ರಮ ತೆಗೆದುಕೊಂಡಿದ್ದಾರೆ. ತನಿಖೆ ಮಾಡ್ತಾಯಿದ್ದೀವಿ. ತನಿಖೆ ಮಾಡಿದ ಮೇಲೆ ಇದರ ಸತ್ಯಾಸತ್ಯತೆ ಬಂದ ಮೇಲೆ ಇದನ್ನು ನಾವು ಖಂಡಿತ ಇದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತೀವಿ. ಆದರೆ ಕಳ್ಕೊಂಡಿರ್ತಕ್ಕಂಥ ಪ್ರಾಣಕ್ಕೆ ನಾವು ಯಾರೂ ತಂದುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಕುಟುಂಬದ ಸದಸ್ಯರ ನೋವನ್ನು ನಾವು ಯಾರೂ ಅದನ್ನು ಸಮಾಧಾನ ಮಾಡೋಂಥದ್ದಾಗ್ಬೋದು, ಅದನ್ನು ಮರೆಸಲಿಕ್ಕೆ ಯಾರನಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದಂತೂ ಸತ್ಯ, ಸರ್ಕಾರ ಏನೋ BJPಯವರು ಆಪಾದನೆ ಮಾಡೋದು ವಿರೋಧ ಪಕ್ಷವಾಗಿ ಅವ್ರು ಮಾಡ್ತಾರೆ ಸಹಜವಾಗಿ. ನಾನು ಅವರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕುಂಭಮೇಳದಲ್ಲಿ ಸುಮಾರು ಕೋಟ್ಯಾಂತರ ಜನ ಬರುವಂಥದ್ದು ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡು ಅಲ್ಲಿ ಎಡವಟ್ಟಾಯಿತು. ಅದನ್ನು ನಾವು ಟೀಕೆ ಮಾಡೋವಂಥದ್ದು ಮತ್ತೊಂದು ನಾವು ಮಾಡಲಿಕ್ಕೆ ಹೋಗಿಲ್ಲ. ನಾವ್ಯಾರು ವೈಯಕ್ತಿಕವಾಗಿ ಟೀಕೆ ಮಾಡಲಿಲ್ಲ. ಬೇರೆ ಗೋವಾ ಅಲ್ಲಿ ಕೆಲವು ಕಾಲು ತುಳಿತಾ ಇತ್ತು. ತಿರುಪತಿ ನೂರಾರು ವರ್ಷಗಳಿಂದ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಲಕ್ಷಾಂತರ ಜನ ಬರ್ತಾರೆ. ಅಲ್ಲೂ ಓಕೆ, ನೋಡೋಣ. ಈಗ ಸರ್ಕಾರ ಗಂಭೀರವಾಗಿ ತಗೊಂಡಿದೆ, ತಗೊಳ್ಳೇಬೇಕು. ತನಿಖೆ ಆಗಲಿ, ವರದಿ ಬರಲಿ, ಏನು ಕ್ರಮ ತಗೋತಾರೆ ಏನು ಎತ್ತಂತ. ಏಕೆಂದರೆ ತುಂಬ ಕೇಸ್ಗಳಲ್ಲಿ ಅದು ಪ್ರಕರಣ ಹಳೇದಾಗ್ತಾ ಮರ್ತೇ ಬಿಡ್ತಾರೆ. ಬಟ್ ಈ ಪ್ರಕರಣದಲ್ಲೂ ಹಾಗೆ ಆಗುತ್ತಾ ಅಥವಾ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ತಗೊಳ್ತಾರಾ? ನೋಡೋಣ.